ಬೆಳಗಿಂದ ಕಾಯ್ತಿದ್ದೇನು ಬಸ್ಸೇ ಬರಲ್ಲ. ಆಧಾರ್ ಕಾರ್ಡ್ ಇಟ್ಕೊಂಡು ಗೌರ್ಮೆಂಟ್ ಬಸ್ಸಿಗೆ ಯಾವುದೇ ಒಂದು ದೊಡ್ಡ ತಲೆ ಬಿಸಿ. ಬಸ್ ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ ಅಲ್ಲ. ಅಲ್ಲಿ ಯಾರೋ ಕೂತಿರಲ್ಲ ಅವ್ರನ್ನ ಹೋಗಿ ಕೇಳ್ಕೊಂಬ. ಹಲೋ ಮೇಡಮ್, ಯಾರೋ ಕರ್ದಂಗೆ ಐತೆ. ಯಾರು? ಎಂತಾಯ್ತು? ಕಲ್ಲು ಕಣ ನಿಂತು ಬಿಟ್ಟಿರಲ್ಲ. ಬಸ್ ಎಷ್ಟು ಗಂಟೆಗೆ ಅಂತ ಗೊತ್ತಾ? ಇಲ್ಲ, ಈಗ ಬತ್ತ ಅನ್ಸುತ್ತೆ, ಗೊತ್ತಿಲ್ಲ ನಂಗೆ ಕರೆಕ್ಟ್. ಹಾಂ ಸರಿ. ಯಾರು ಇವನನ್ನ ಊರಂಗೆ ಕಾಣಲೇ ಇಲ್ಲ. ಯಾರು ಈ ಹೆಣ್ಣು? ನಮ್ಮೂರಲ್ಲಿ ಇಷ್ಟ ಚಂದದ ಹೆಣ್ಣ. ಬಸ್ ಬಂತು. ಈ ಅಜ್ಜಿ ಅಂತ ಕಣ್ಣ ಮತ್ತು ಸಾರಿಟ್ಕೆ ನಿಂತ್ಕೊಂಡಿದೆ. ಹೋಯ್ ಕೇಳ್ಕೊಂಬ. ಕ್ರಿಸ್ಮಸ್ ತಾತ? ಕ್ರಿಸ್ಮಸ್ ತಾತನ? ಅದು ಯಾರಮ್ಮ ನೀನು? ನನ್ನ ಹೆಸರು ಮಹಾಲಕ್ಷ್ಮಿ. ಹೌದು, ನೀನಂತ ಕೇಳ ಅನ್ನ ಮತ್ತು ಸಾರಿಟ್ಕೆ ನಿಂತ್ಕೊಂಡಿದೆಯಲ್ಲ. ಇಲ್ಲೊಂದು ಮದಿ ಫಂಕ್ಷನ್ ಇತ್ತು, ಅನ್ನ ಮತ್ತು ಸಾಂಬಾರ್ ಸುಮಾರು ಉಳಿದಿತ್ತು. ಅದಕ್ಕೆ ಒಬ್ಬ ಹೇಳ್ದ, ರೋಡ್ ಸೈಡ್ ತುಂಬ ಭಿಕ್ಷುಕರಿದ್ರೆ ಅವರಿಗೆಲ್ಲ ಅನ್ನ ಮತ್ತು ಸಾ ತಗೊಂಡು ಕೊಡ್ತೆ ಅಂತ ಹೇಳಿದ್ದ. ಅವನಿಗೋಸ್ಕರ ಕಾಯ್ತಿದ್ದೆ. ಈಗ ಎಷ್ಟೊತ್ತಾರು ಇನ್ನೂ ಬರಲೇ ಇಲ್ಲ. ಹಂಗಾರೊಂದು ಐಡಿಯಾ ಮಾಡಿ, ಇದು ನಮ್ಗೆ ಕೊಡಿ, ನಾ ತಗೊಂಡೋಗಿ ಎಲ್ಲ ಭಿಕ್ಷುಕರಿಗೆಲ್ಲ ಕೊಡ್ತೆ. ಅಲ್ಲಿ ನಮ್ಮ ಸೈಡು ಅಷ್ಟೇ ಸುಮಾರು ಜನ ಭಿಕ್ಷುಕರೆಲ್ಲ ಇದ್ರು. ಪಾಪ ಒಂದು ಹೊತ್ತು ಊಟಕ್ಕೂ ಕಷ್ಟ ಪಡ್ತಿದ್ರು. ನೀವು ಕೊಟ್ಟರೆ ಅವರಿಗೆಲ್ಲ ಒಂದು ಸ್ವಲ್ಪ ಹೆಲ್ಪ್ ಆಗ್ತದೆ. ಈ ಅಜ್ಜನ ಹೆಂಗಾರು ಮಾಡಿ ಆಮಾಸೆ ಇದನ್ನೆಲ್ಲ ತಕೊಂಡು ಹೋಯ್ಕೀಗ. ತಕೊಂಡು ಹೋಗಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೀಗ. ಹಾಗನ್ನ ತಕೊ ಹಾಕ್ತಿದ್ನೆ. ಹಾ ಸರಿ, ತಕೋ ಹೋಗು, ಅಡ್ಡಿಲ್ಲ. ಅವನಿನ್ ಬಪ್ಪುದು ಡೌಟ್ ಅನ್ಸುತ್ತೆ, ಸುಮಾರು ಹೊತ್ತು ಆಯ್ತಲ್ಲ. ಸರಿ, ನೀನೇ ತಕೊಂಡು ಹೋಗು. ಸರಿ ತಾತ, ನಾನು ಇದನ್ನ ಹೊತ್ಕೊ ಹೋತೆ. ಸರಿ, ಎಲ್ಲ ಆದ್ಮೇಲೆ ಲಾಸ್ಟ್ ಬಕೆಟ್ ತಂದು ಕೊಡು. ಹಾ ಸರಿ ಅಜ್ಜ. ಬಕೆಟ್ ಯಾರು ವಾಪಸ್ ಕೊಡುದು? ಇದನ್ನ ನಾನು ಎಲ್ಲರೂ ಗುಜರಿ ಅಂಗಡಿಗೆ ಹಾಕಿ ದುಡ್ಡು ತಕಂತೆ. ಸರಿ ಅಜ್ಜ, ನಾ ಇದನ್ನ ತಕೊ ಹೋತೆ. ನೀವು ಅಲ್ಲಿ ಒಳಗಿಂತ ಕೆಲಸ ಇದ್ರೆ ಹೋಗಿ ಕಾಣಿ, ಬಕೆಟ್ ಕಾಡಿ ತಂದು ಕೊಡ್ತೆ. ಎಷ್ಟು ಒಳ್ಳೆ ಹುಡುಗಿ ನೋಡಿ. ಊಟ 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 ಊಟ. ಈ ಊಟದಂಗೆ ಸುಮಾರು ಗಿಡಮೂಲಿಕೆನೆಲ್ಲ ಹಾಕಿತ್ತ. ಇದು ತಿಂದ್ರೆ ಶೀತ ಕಫ ಎಲ್ಲ ಹತ್ತ. ಬೇಗ ಬನ್ನಿ, ಇಲ್ದಿರೆಲ್ಲ ಖಾಲಿ ಹತ್ತ. ಮಹಾಲಕ್ಷ್ಮಿ, ಎಂತ ಮಾಡ್ತಿದ್ದೆ? ತಾತ, ನಾ ಊಟ ಮಾಡ್ತಿದ್ದೆ. ಬರೀ ಅನ್ನ ಸಾರ? ಇದು ಸಾಧಾರಣವಾದ ಅನ್ನ ಸಾರಲ್ಲ ತಾತ. ಇದು ತಿಂದ್ರೆ ಮೈಂಗಿಪ್ಪು ಕಾಯಿಲೆ ಎಲ್ಲ ಹೋಯ್ಬಿಡುತ್ತೆ. ಇದು ತಿಂದ್ರೆ ವಯಸ್ಸು ಕಡಿಮೆ ಅಂತ? ಹಾ ಹೌದು ತಾತ, ಇದು ತಿಂದ್ರೆ ವಯಸ್ಸು ಕಡಿಮೆ ಆತ್ತೆ. ನೀ ಪುನಃ ಹುಡುಗ ಆತೆ. ಹೌದಾ? ಹಂಗಾರೆ ನಂಗೊಂದು ಪ್ಲೇಟ್ ಕೊಡು. ಈಗ ನೀ ತಗಣಿ. ದುಡ್ಡೆಷ್ಟು? 300 ರೂಪಾಯಿ. ಈಗ ತಗೋ. ಹಾ ಸರಿ ತಾತ. ಸರಿ, ಹಂಗಾರೆ ನಾ ಆತೆ. ಹಾಗೆ ಊರವ್ರ ಹತ್ರ ಎಲ್ಲರ ಹತ್ರ ಹೇಳಿ, ಹಂಗೆ ಎಲ್ಲರ ಹತ್ರ ಬಪ್ಪ ಹೇಳಿ. ಹಾ ಸರಿ. ಅಯ್ಯಬ್ಬ, ಈ ಸುಳ್ಳು ಹೇಳಿ ಮಾರು ಹೇಳಕ್ ಸಾಕತ್ತು. ಬೆಳಗಿನ ಸಾಯಂಕಾಲದಲ್ಲಿ ನಮ್ಮೊಟ್ಟಿಗೆ ಇರುತ್ತೆ. ಅಂಗಡಿ ಹಾಕೋತಿಗೆ ಮಾತ್ರ ಸುದ್ದಿ ಇಲ್ಲದೆ ಹಾಕ್ತೆ ಅಲ್ಲ. ಇಲ್ಲಕ್ಕ, ಈಗಷ್ಟೇ ನನ್ನ ಮಾವ ಬಂದು ಕೊಟ್ಟಿಕ್ಕೆ ಹಾಕ್ದೆ. ಅವ್ರು ಫಾರಿನಿಂದ ಬಂದಿದ್ದಲ್ಲ, ಕೊಟ್ಟರು ಕೂಡಲೇ ಹೋಗ್ಬಿಟ್ರು. ಇದು ಮೂಲಿಕೆ ಊಟ, ಎಂಥ ಕಾಯಿಲೆ ಇದ್ದರೂ ವಾಸಿ ಆಗಿಬಿಡುತ್ತೆ. ಅವ್ರು ಸುಮಾರು ರೇಟ್ ಹೇಳಿ ಮಾರಂತ ಹೇಳಿದ್ದೀರ. ಆದ್ರೆ ನಾನು ನಮ್ಮ ಊರಿನವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಕಡಿಮೆ ರೇಟಿಗೆ 300 ರೂಪಾಯಿಗೆ ಮಾರ್ತಿದ್ದೆ. ಅಜ್ಜ ಹೇಳ್ತಾ ಅವ್ರು ಒಂದು ಬಾಯಿ ತಿಂದ್ರೆ ಕೂಡಲೇ ಅವ್ರಿಗೆ ಫುಲ್ ಶಕ್ತಿ ಬಂತಂದ್ರೆ, ವಯಸ್ಸೆಲ್ಲ ಕಡಿಮೆ ಆದಂಗೆ ಆಯ್ತಂದ್ರೆ. ಅದಕ್ಕೆ ನಾವೆಲ್ಲ ಓಡಿ ಬಂತೆ. ಯಬ್ಬ, ಈ ಜಬ್ಬ ಏನು ಸಾವ್ದಾರಕ್ಕಿಲ್ಲ. ಬಾಯಿ ತದ್ರಿ ಬಲ್ಲಿ ಸುಳ್ಳು ಹೇಳೋದನ್ಸತ್ತು. ನಾನೇ ಮದಿಯಂಗುಳಿದ್ದು ಊಟ ತಗೊಬಂದಿದ್ದೆ, ಅದನ್ನು ತಿಂದು ಆ ಜಬ್ಬಂಗೆ ಶಕ್ತಿ ಬಂದು ಸಾಕು. ಹೌದಕ್ಕ, ಅದು ಫುಲ್ ಮೂಲಿಕೆಯಿಂದ ಮಾಡೋದು, ಗಿಡ ಮೂಲಿಕೆ ಎಲ್ಲ ಹಾಕಿ ಮಾಡೋದು. ಅದು ತಿಂದರೆ ಫುಲ್ ಶಕ್ತಿ ಬರುತ್ತೆ. ಹಾಗೆ ಯಾವುದೇ ಕಾಯಿಲೆ ಇದ್ದರೂ ಎಲ್ಲ ವಾಸಿ ಆಗಿಬಿಡುತ್ತೆ. ಸರಿ, ನಂಗೊಂದು 4 ಬಟ್ಲು ಕೊಡು. ಸರಿ, ನಂಗೊಂದು 2 ಬಟ್ಲು ಕೊಡು. ನಂಗೊಂದು 2 ಬಟ್ಲು. ಹಾಗೆ ನಂಗೊಂದು 3 ಬಟ್ಲು ಕೊಡು. ನಂಗೂ 1 ಬಟ್ಲು ಕೊಡು. ಹಾಂ, ಎಲ್ಲರಿಗೂ ಸಿಕ್ತಲ್ಲ ದುಡ್ಡೆಲ್ಲರೂ ಫೋನ್ಪೇ ಮಾಡುತ್ತೆ. ಹಾಂ ಅಡ್ಡಿಲ್ಲ, ನೆನ್ಪಂಗೆ ಮಾಡಿ ಎಲ್ಲರೂ. ಈಗ ಹಾತ ಹಾಗೆ ಮಾಡ್ತಾವೇನಿ. ಹಾಂ ಸರಿ. ಹಬ್ಬ, ಹೆಂಗೂ ಎಲ್ಲ ಮಾರಿ ಆಯ್ತು. ಸರಿ, ನಾವಿನ್ನು ಹೋಟ್ಲಿಗೆ ಹೋಗಿ ಒಳ್ಳೆ ಗೌಲು ಊಟ ಮಾಡ್ಕೊಂಡು ಮನೆಗೆ ಹೋಪ. ಹಾಪು ದಾರಿಯಲ್ಲಿ 2 ಬಕೆಟ್ನ ಗುಜರಿ ಹಾಕಿ ಹಾಗೆ ದುಡ್ಡು ತಕೋ ಹೋಯ್ಕು.